ಹೋದ್ ವಿಡಿಯೋದಲ್ಲಿ ಕೋಳಿ ಮರಿ ಕತೆ ಹಾಕಿದಾಗ ತುಂಬಾ ಸಪೋರ್ಟ್ ಮಾಡಿ 1.2 ಮಿಲಿಯನ್ ವ್ಯೂಸ್ ಹೋಗಿದೆ. ಕಮೆಂಟ್ ಬಾಕ್ಸ್ ಅಲ್ಲಂತೂ ನನಗಂತೂ ಸಿಕ್ಕಾಪಟ್ಟೆ ನಗು ಬರ್ತಾ ಇದೆ. ಆ ತರ ಕಮೆಂಟ್ ಮಾಡಿದೀರಾ. ನೀವೇನಾದ್ರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಹಳೆ ವಿಡಿಯೋ ಇದೇ ಚಾನಲ್ ಅಲ್ಲಿ ಇದೆ, ಹೋಗಿ ನೋಡ್ಕೊ ಬನ್ನಿ. ಆ ವಿಡಿಯೋದಲ್ಲಿ ನಾನು ಒಂದೇ ಒಂದು ಮಿಸ್ಟೇಕ್ ಮಾಡಿದೆ. ಫಾರಂ ಕೋಳಿಯಲ್ಲಿ ಇದೇ ತರ ಇರೋದು ಮೊಟ್ಟೆ ಇಡುತ್ತೆ, ಆ ತರ ಅನ್ಕೊಂಡು ನಾನು ಇದು ಮೊಟ್ಟೆ ಇಡುತ್ತೆ ಅಂತ ಹೇಳ್ದೆ. ನನಗೆ ಆಮೇಲೆ ಗೊತ್ತಾಯ್ತು ಇದು ಮೊಟ್ಟೆ ಇಡಲ್ಲ ಅಂತ. ಅದೊಂದೇ ಒಂದು ಮಿಸ್ಟೇಕ್. ಕಮೆಂಟ್ ಬಾಕ್ಸ್ ನ ತುಂಬಿಸ್ಬಿಟ್ಟಿದ್ದೀರಾ. ಆ ವಿಡಿಯೋಗೆ ಸಪೋರ್ಟ್ ಮಾಡಿದ್ರೆ ಎಲ್ಲರಿಗೂ ಧನ್ಯವಾದಗಳು. ಆ ವಿಡಿಯೋದಲ್ಲಿ 2 ಕೋಳಿ ಇದ್ವು, ಈ ವಿಡಿಯೋದಲ್ಲಿ ಒಂದೇ ಕೋಳಿ ತೋರಿಸ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಬೋನಿಂದ ಹೊರಗಡೆ ಬಿಟ್ಟಾಗ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಒಂದು ಕೋಳಿನ ಬೈಕ್ ಅವರು ಹತ್ತಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಂಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಯಾಕಪ್ಪ ಅಂದ್ರೆ ಚಿಕ್ಕ ಮರಿಯಿಂದ ಸಾಕಿ ಇಷ್ಟು ದೊಡ್ಡ ಆದ್ಮೇಲೆ ಯಾರೋ ಬೈಕ್ ಹತ್ತಿಸ್ಕೊಂಡು ಹೋದ್ರೆ ತುಂಬಾ ಬೇಜಾರಾಗ್ಬಿಡುತ್ತು. ಬೆಂಗಳೂರಿಂದ ಊರಿಗೆ ತಂದಾಗ ಏನಾದ್ರೂ ತಿನ್ನಕ್ ಕೊಟ್ರೆ ಓಡ್ ಬರೋದು, ಇವಾಗ ಬರ್ತಾನೆ ಇಲ್ಲ. ನಮ್ನೆಲ್ಲ ಮರ್ತೋಗ್ಬಿಟ್ಟಿದೆ ಅದು. ನೋಡಿ, ನಾನ್ ಕೊಟ್ರೆ ತಿನ್ಲಿಲ್ಲ, ನಾನು ಲಾಕ್ ಹೋದ ತಕ್ಷಣ ಬಂದ್ ತಿಂತಾ ಇದೆ. ಮನುಷ್ಯರಾದ್ರೂ ಅಷ್ಟೇ, ಪ್ರಾಣಿ ಆದ್ರೂ ಅಷ್ಟೇ, ಹತ್ರ ಇದ್ರೇನೆ ಪ್ರೀತಿ ಜಾಸ್ತಿ, ದೂರ ಆದ್ಮೇಲೆ ಮರ್ತೋಗ್ಬಿಡ್ತವೆ. ಒಂದು ಕೋಳಿ ಹೋದ್ಮೇಲೆ ಇದಕ್ಕೆ ತುಂಬಾ ಭಯ ಆಗ್ಬಿಟ್ಟಿದೆ, ನನ್ನನ್ನು ಏನಾದ್ರೂ ಮಾಡ್ಬಿಡ್ತಾರೆ ಅಂತ. ಅದಕ್ಕೆ ಹತ್ರಕ್ಕೆ ಬರ್ತಾ ಇಲ್ಲ, ಹೋದಾಗೆಲ್ಲ ದೂರನೇ ಹೋಗ್ತಾ ಇತ್ತು. ಅವಾಗೆಲ್ಲ ಈ ತರ ಕೊಟ್ರೆ ಸಾಕು ಓಡ್ ಬರೋದು. ಇವಾಗ ತಗೊಂಡ್ ಹೋಗ್ತಾ ಇದ್ರು, ಅದು ಬರ್ತಾನೆ ಇಲ್ಲ. ಆಮೇಲೆ ಅಲ್ಲೆಲ್ಲ ಇಟ್ಬಿಟ್ಟು ನಾವು ದೂರ ಹೋದಾಗ ಬಂದು ತಿಂತಾ ಇರುತ್ತೆ. ಇಷ್ಟು ನಮ್ ಕೋಳಿ ಕತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ವ್ಯೂಸ್ ಏನೋ 1.2 ಮಿಲಿಯನ್ ಗಂಟ ದಾಟಿ ಹೋಗ್ತಾ ಇದೆ, ಆದ್ರೆ ಯಾರು ಫಾಲೋ ಮಾಡ್ಕೊಂತಲ್ಲ. ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ.